ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಏನಾಯ್ತು ಅಂತ ಅಂದ್ರೆ ಇವತ್ತು ಭಾನುವಾರ ಚೋಕಸ್ ತಗೊಂಡ್ ಬಂದ್ಬಿಟ್ಟಿದ್ರು ನನ್ ಮಗಳು. ಇನ್ನ ಆ ಪಾಕೆಟ್ ನೋಡಿದ್ಮೇಲೆ ನನ್ ಮಗನೂ ಸುಮ್ನೆ ಇರೋದಿಲ್ಲ. ಅದು ಚಾಕ್ಲೇಟ್ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಡ್ರೈ ಫ್ರೂಟ್ಸ್ ನಾರ್ಮಲ್ ಆಗಿ ನಾನು ಚೋಕಸ್ ಕೊಡಿಸ್ತೀನಿ, ಯಾವಾಗಾದ್ರೂ ಕಾರ್ನ್ ಫ್ಲೇಕ್ಸ್ ಕೊಡಿಸ್ತೀನಿ, ಇಲ್ಲಾಂದ್ರೆ ಮುಸ್ಲಿ ಕೊಡಿಸ್ತಿದ್ದೆ. ನನ್ ಮಗಳು ಹೋಗ್ಬಿಟ್ಟು ಅವ್ರ ಫೇವ್ರೆಟ್ ಚಾಕ್ಲೇಟ್ ಏನೋ ತಗೊಂಡ್ ಬಂದ್ಬಿಟ್ಟಿದ್ರು. ಸರಿ ಓಪನ್ ಕೂಡ ಮಾಡ್ಬಿಟ್ರು. ಇನ್ನೇನಿನ ಸ್ವಲ್ಪ ದಿನ ಶಾಪ್ ಇರುತ್ತೆ, ಆಮೇಲೆ ಎಲ್ಲಿ ಅವ್ರು ಹೋಗಿ ತಗೊಂಡ್ ಬರಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನ ನನ್ ಮಗಳು ತಿಂದಿದ್ ನೋಡಿದ್ರೆ ನನ್ ಮಗ ಸುಮ್ನೆ ಇರಲ್ಲ. ಸರಿ ಅವ್ರಿಗೂ ಇಬ್ರಿಗೂ ಕೂಡ ಒಂದು ಕಪ್ಪಲ್ ಹಾಕೊಟ್ಟೆ. ದೇವ್ರ ಮನೆ ಕ್ಲೀನ್ ಮಾಡಿ ಒಂದ್ 2 ಹೂವ ಏನೋ ಒಣಗಿರೋದ್ ಅಲ್ಲೇ ಬಿದ್ದಿತ್ತು. ಅದನ್ನ ಎತ್ಕೊಂಡು ನನ್ ಮಗ ಇಡೀ ಮನೆಯಲ್ಲೆಲ್ಲ ಎರಚಾಡ್ಕೊಂಡು ಆಟ ಆಡ್ತಾ ಇದ್ದ. ಅವನಿಗೆ ಟಿವಿ ಹಾಕೊಟ್ಬಿಟ್ಟು ದೋಸೆ ಇಟ್ಟಿತ್ತು. ಸರಿ ದೋಸೆ ಮಾಡ್ಬಿಡೋಣ ಅಂತ ಆಗ್ಲಕಾಯಿ ಪಲ್ಯ ಮಾಡಿದ್ದೆ. ಆಗ್ಲಕಾಯಿ ಪಲ್ಯ ನಮ್ಮ ಮನೆಯಲ್ಲಿ ಇಬ್ರು ತಿಂತಾರೆ, ಅಂದ್ರೆ ಸ್ವಲ್ಪ ಸ್ವಲ್ಪ ಅಷ್ಟೇನೆ. ಸೈಡ್ ಅಲ್ಲಿ ಇಟ್ಬಿಟ್ಟು ಮಾಡ್ಬಿಡೋದು, ಇಗ್ನೋರ್ ಮಾಡ್ಬಿಡ್ತಾರೆ. ಅದಕ್ಕೆ ಅವ್ರಿಬ್ರಿಗೂ ಸಪರೇಟ್ ಆಗಿ ಮತ್ತೆ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಮೊಟ್ಟೆ ದೋಸೆ ಮಾಡ್ಕೊಡ್ತಾ ಇದ್ದೀನಿ. ನನಗೆ ಅಂತ ಸ್ವಲ್ಪ ಟೀ ಮಾಡ್ಕೊಂತಾ ಇದ್ದೆ. ನನ್ಗೆ ಬೇಗ ಅಂದ್ರೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಹೊತ್ತು ಗ್ಯಾಪಲ್ ಟೀ ಕುಡಿಲಿಲ್ಲ ಅಂದ್ರೆ ಅದು ಅಭ್ಯಾಸ ಆಗ್ಬಿಟ್ಟಿದೆಲ್ಲ. ನಾನು ಏನೋ ಮಿಸ್ ಮಾಡ್ಕೋತೀನಿ ಅನ್ನೋ ತರ ಅನ್ಸ್ತಾ ಇರತ್ತೆ. ಸೊ ಹಂಗಾಗಿ ಹಾಗೆ ಇವತ್ತೇನ್ ಪ್ಲಾನ್ ಇತ್ತು ಅಂತ ಅಂದ್ರೆ ಅಮ್ಮ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀನಿ. ರೀಸೆಂಟ್ ಆಗಿ ನನ್ಗೆ ಯಾಕೋ ತುಂಬಾ ಅಪ್ಸೆಟ್ ಆಗ್ತಾ ಇದೆ. ಸರಿ ಅಲ್ಲಿಂದ ಅಂದ್ರೆ ಸ್ವಲ್ಪ ನೇಚರ್ ಅಲ್ವಾ, ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೂ ಕೂಡ ಸಮಾಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೊರಟಿದ್ದೆ. ಮೊಟ್ಟೆ ತಗೊಂಡ್ ಬಂದಿದ್ರು. 4 ಮೊಟ್ಟೆ ಹಾಕ್ಬಿಟ್ಟು ಎಲ್ಲರಿಗೂ ಅಂತಂದ್ರೆ ಬರೀ ಮಕ್ಳಿಗೆ ಕೊಟ್ರೆ ನಾವು ಒಂದೊಂದು ತಿನ್ಬೇಕು ಅಂತ ಅನ್ಸುತ್ತಲ್ವಾ. ಸೊ ಹಂಗಾಗಿ ನನ್ನ ಹಸ್ಬೆಂಡ್ಗೊಂದು, ನನ್ಗೊಂದು, ಪ್ರಗತಿ ಪ್ರೀತಮ್ಗೆ ಒಂದೊಂದು ಹಾಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕಾದ್ರೂ ಆ ತರ ಟೇಸ್ಟ್ ಮೇಲೆ. ನಾನಿಲ್ಲಿ ತುಂಬಾ ಸಿಂಪಲ್ ಆಗಿ ಮೊಟ್ಟೆ, ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ದೋಸೆ ಹಾಕೋತೀನಿ ಇಂಚ್ ಮೇಲೆ. ಅದೇ ದೋಸೆಗೆನೆ ಈ ಒಂದು ಬ್ಯಾಟರ್ ಅನ್ನ ಇದನ್ನ ಆ ಒಂದು ದೋಸೆ ಮೇಲೆ ಹಾಕಿದ್ರೆ ಚೆನ್ನಾಗಿ ಅದು ಮೊಟ್ಟೆ ದೋಸೆ ಚೆನ್ನಾಗಿ ಬರುತ್ತೆ. ಅಷ್ಟರೊಳಗೆ ಪ್ರೀತಮ್ ಟಿವಿ ಒಂದೊಂದ್ ಜಾಗದಿಂದ ಒಂದೊಂದ್ ಜಾಗಕ್ಕೆ ಶಿಫ್ಟ್ ಆಗ್ತಾ ಇರ್ತಾರೆ. ಕೆಲವೊಂದು ಟಿವಿಲಿ ಬರೋದನ್ನ ತುಂಬಾ ಇಂಟ್ರೆಸ್ಟ್ ಆಗಿ ನೋಡೋದು. ಫೋನ್ ಏನಾದ್ರು ಕೈಯಲ್ಲಿದ್ರೆ ನನ್ ಮಗನ್ ಕೆಲ್ಸ ಹೇಳಕ್ಕಾಗಲ್ಲ, ನೀರಲ್ಲಿ ಹಾಕಿದ್ರು ಆಗ್ಬಿಡ್ತಾನೆ. ಯಾಕೆ ಅಂತಂದ್ರೆ ಏನ್ ಸಿಕ್ಕಿದ್ರು ನೀರಲ್ಲಿ ಹಾಕ್ಬಿಡ್ತಾನೆ. ಅದಕ್ಕೆ ನನ್ನ ಹಸ್ಬೆಂಡ್ ಯಾವಾಗ್ಲೂ ಹೇಳ್ತಾರೆ ಸ್ವಲ್ಪ ಹುಷಾರಾಗಿರ್ಬೇಕು ಅವನ ಹತ್ರ ಫೋನ್ ಎಲ್ಲ ಇದ್ದಾಗ. ಅವ್ನ್ ಕೈಯಲ್ಲಿ ಇದೆ ಅಂತ ಅಂದಾಗ ಆದಷ್ಟು ಹುಷಾರಾಗಿ ಎತ್ತಿಟ್ಕೊಂಬಿಡಿ. ಯಾಕೆ ನಮ್ಮ ಇದ್ರಲ್ಲಿ ನಾವಿದ್ರೇನೆ ಅದು ಸರಿ ಅಲ್ವಾ. ಆಮೇಲೆ ಏನಾದ್ರು ಆದ್ಮೇಲೆ ಸುಮ್ನೆ ಮಕ್ಳ ಮೇಲೆ ಅದನ್ನ ಹೇರಕ್ಕಾಗಲ್ಲ. ಇಲ್ಲಿ ಮೊಟ್ಟೆ ದೋಸೆ ರೆಡಿ ಆಯ್ತು. ಇಬ್ರಿಗೂ ಕೂಡ ಮಾಡ್ಬಿಟ್ಟು ಅದನ್ನ ತುಪ್ಪದಲ್ಲಿ ಹಾಕೊಡೋಣ ಅಂತ ಬಿಸಿ ಮಾಡ್ತಾ ಇದೆ. ಪ್ರಗತಿಗೆ ತುಂಬಾ ಇಷ್ಟ ಈ ಮೊಟ್ಟೆ ದೋಸೆ. ಅಂದ್ರೆ ಮೊಟ್ಟೆ ರೆಸಿಪೀಸ್ ಜಾಸ್ತಿ ಇಷ್ಟ, ಆದ್ರೂ ಫಾರಂ ಮೊಟ್ಟೆ ಅಷ್ಟು ಕೊಡ್ಬಾರ್ದು ಮಕ್ಳಿಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಲಿಮಿಟ್ ಅಲ್ಲಿ ಕೊಡ್ತೀನಿ. ಮೊಟ್ಟೆ ದೋಸೆ ರೆಡಿ ಆಯ್ತು. ನನ್ಗೆ ಸ್ವಲ್ಪ ಟೀನು ಮಾಡ್ಕೊಂಡೆ. ಬ್ರೇಕ್ಫಾಸ್ಟ್ ಮಾಡಕ್ಕೂ ಮುಂಚೆಗೆ ಇವತ್ತು ಟೀ ಕುಡಿತಾ ಇದ್ದೀನಿ. ಸ್ವಲ್ಪ ಯಾಕೋ ಬೆಳಗ್ಗೆ ಎದ್ದ ತಕ್ಷಣ ತಲೆ ಒಂಥರ ಇಟ್ಕೊಂಡಂಗ್ ಆಗ್ಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕೊಟ್ಟು ನಾನು ಇಲ್ಲಿ ಟೀ ಕುಡಿತಾ ಇದ್ದೆ. ಹಾಗೆ ಇವತ್ತು ನಾನು ಹೇಳ್ದಂಗೆ ಬೇರೆ ಎಲ್ಲಾದ್ರೂ ಹೊರಡ್ಬೇಕು ಅಂತ ಅನ್ಕೊಂಡೆ ನನ್ಗೆ. ಯಾಕೆಂತಂದ್ರೆ ಸ್ವಲ್ಪ ವಾತಾವರಣ ಚೇಂಜ್ ಆಗ್ಬೇಕು ಅಂತ ಅನಿಸ್ತು. 4 ಗೋಡೆ ಮಧ್ಯೆನೇ ಇದ್ದು ನಂಗೆ ಒಂಥರ ಅಪ್ಸೆಟ್ ಆಗ್ತಾ ಇದೆ. ಆಮೇಲೆ ಬೆಲ್ಲದ ಪುಡಿ ಕೂಡ ಖಾಲಿ ಆಗ್ಬಿಟ್ಟಿತ್ತು. ಬೆಲ್ಲನ ನಾನು ಈ ತರ ಏನು ಹೆಚ್ಚು ಬೆಲ್ಲ ಬರುತ್ತೆ, ಉಂಡೆ ಬೆಲ್ಲ ಬರುತ್ತಲ್ಲ, ಅದನ್ನೇ ನಾನು ಪೌಡರ್ ಮಾಡಿ ಇಟ್ಕೋತೀನಿ. ನನ್ಗೇನೋ ಗೊತ್ತಿಲ್ಲ, ಈ ಜಾಗ್ರಿ ಪೌಡರ್ ಅಂತ ಸಿಗುತ್ತಲ್ಲ ಅದು ಅಷ್ಟು ಇಷ್ಟ ಆಗಲ್ಲ. ಟೀಲ್ ಹಾಕ್ತಿದಂಗೆ ಹಾಲು ಒಡ್ಕೊಂಡ್ಬಿಡುತ್ತೆ, ಬಿಸಿ ಟೀಗೆ ಹಾಕ್ತಿದಂಗೆ ಹಾಲು ಒಡ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಜಾಗ್ರಿ ಪೌಡರ್ ತರಿಸಲ್ಲ. ಈ ತರ ಬೆಲ್ಲದ ಹೆಚ್ಚು ಅಥವಾ ಬೆಲ್ಲದ ಉಂಡೆ ಏನಿರುತ್ತಲ್ಲ ಅದನ್ನ ತುರಿದ್ಬಿಟ್ಟು ಅಥವಾ ಈ ತರ ಚಾಕುದಲ್ಲಿ ಪೌಡರ್ ಮಾಡಿ ಎತ್ತಿಟ್ಕೊಂಡ್ರೆ ಕಾಫಿ ಯಾವಾಗ ಬೇಕಾದ್ರೂ ಮಾಡ್ಬಂದ್ರೆ ಸಕ್ಕರೆ ಬದಲಿಗೆ ಯೂಸ್ ಮಾಡಕ್ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಮಾಡಿ ಇಟ್ಕೋತೀನಿ. ಪ್ರೀತಮ್ಗೆ ಮಾಡ್ಕೊಟ್ಟೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ರೆ ಅವ್ನಿಗೆ ಇಷ್ಟ ಆಗತ್ತೆ ತಿನ್ನೋದಕ್ಕೆ. ಅಂದ್ರೆ ಸ್ವಲ್ಪ ಅದು ದೋಸೆ ಬಂದ್ಬಿಟ್ಟು ಗಂಟ್ಲಲ್ಲಿ ಇಟ್ಕೊಂಡಂಗ ಅನ್ಸುತ್ತೆ. ನಾವಂದ್ರೆ ಪಲ್ಯದಲ್ಲಿ ತಿಂತೀವಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕೊಟ್ಬಿಟ್ಟು ದೋಸೆ ಹಾಕೊಟ್ಟೆ. ಯಾಕೆ ಅಂತಂದ್ರೆ ತುಪ್ಪ ಕೂಡ ಖಾಲಿ ಆಗ್ಬಿಟ್ಟಿದೆ, ಮನೇಲಿ ತುಪ್ಪ ಇಲ್ಲ. ಹಾಗೆ ಅಮ್ಮ ಮನೆಗೆ ಹೋದಾಗ ತುಪ್ಪ ಇಸ್ಕೊಂಡ್ ಬರ್ಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಅಮ್ಮ ಮನೆಗೆ ಹೊರಟಿದ್ವಿ. ಸರಿ ಬ್ರೇಕ್ಫಾಸ್ಟ್ ಆದ್ಮೇಲೆ ಕಾಫಿ ಇಲ್ಲ ಟೀ ಕುಡಿಯೋದು ಅಭ್ಯಾಸ ನಮ್ಮ ಮನೆಯಲ್ಲಿ. ನನ್ನ ಹಸ್ಬೆಂಡ್ಗೆ ಇವತ್ತು ಸ್ಪೆಷಲ್ ಆಗಿ ಕಾಫಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗ್ ಬರುತ್ತೆ ಅಂತ. ನಾವು ಫಸ್ಟ್ ಟೈಮ್ ಆಕ್ಚುಲಿ ಈ ತರ ಕಾಫಿ ಎಲ್ಲ ಕುಡಿತಾ ಇರೋದು. ನಾವೇನು ಸ್ಟಾರ್ಬಕ್ಸ್ ಆ ತರ ಕೆಫೆ ಲೈಫಲ್ಲೇ ಹೋಗಿಲ್ಲ. ಸೊ ಅದಕ್ಕೆ ಇವತ್ತು ನಾವು ಆ ಒಂದು ಟೇಸ್ಟ್ ಅನ್ನ, ಆ ರೀತಿ ಕಾಫಿಯನ್ನ ಮಾಡ್ಕೊಡ್ತಾ ಇದ್ದೀನಿ. ನೋಡೋಣ ಹೆಂಗ್ ಬರುತ್ತೆ ಅಂತ. ಸೊ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನಾನು ಈ ಆಧಾರ್ ಅವ್ರದ್ದು ಕಾಫಿ ಮೇಕರ್ ಇದೆಯಲ್ಲ ಆನ್ ಮಾಡಿದ್ದೀನಿ. ಈ ಬಟನ್ ನ ಪ್ರೆಸ್ ಮಾಡಿದ್ಮೇಲೆ ಇದು ಟೆಂಪರೇಚರ್ ಅಪ್ ಆಗ್ತಾ ಇದೆ. ನನ್ನ ಮಗನ್ಗೆ ಆಮ್ಲ ಕ್ಯಾಂಡಿ ಬೇಕಂತೆ. ಬಿಡ್ತೀಯ ಬಿದೋಗ್ತೀಯ ತಗೋ.
ಚೆನ್ನಾಗಿದ್ಯಾ? ಆಮ್ಲಾ ಕ್ಯಾಂಡಿ ತಗೊಂಡ್ ಬಂದಿದ್ನಲ್ಲ, ಚಾಕ್ಲೇಟ್ಗಿಂತ ಚೆನ್ನಾಗಿದೆ ಇದು, ಅದಕ್ಕೆ ಅದನ್ನೇ ಕೊಡ್ತೀನಿ. ಈ ಕಾಫಿ ಮೇಕರ್ ಅಲ್ಲಿ ಕಾಫಿ ಮಾಡೋದಕ್ಕೆ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಒಂದು ವಾಟರ್ ಟ್ಯಾಂಕ್ ಕೊಟ್ಟಿರ್ತಾರೆ, ಕಂಟೈನರ್. ಇದರಲ್ಲಿ ಮ್ಯಾಕ್ಸಿಮಮ್ ಅಂತ ಮೆನ್ಷನ್ ಮಾಡಿರೋವರೆಗೂ ನಾನು ನೀರನ್ನ ಫಿಲ್ ಮಾಡಿಕೊಂಡು ಕಾಫಿ ಪೌಡರ್ ತಗೊಂಡಿದ್ದೀನಿ. 7 ಗ್ರಾಮ್ ಅಷ್ಟು ಕಾಫಿ ಪೌಡರ್ ಅನ್ನ ಹಾಕಿ ಈ ತರ ಲೈಟ್ ಆಗಿ ಪ್ರೆಸ್ ಮಾಡಿದ್ರೆ ಒಳ್ಳೆ ಕಾಫಿ ಚೆನ್ನಾಗಿ ಬರುತ್ತೆ ಅಂತ. ಅಂದ್ರೆ ಒಂದು ಸ್ಮೂತ್ ಆಗಿರುವಂತಹ ಕ್ರೀಮಿ ಜೊತೆ ಬರುತ್ತೆ. ಟೆಂಪರೇಚರ್ ಅಪ್ ಆಗ್ತಾ ಇದೆ. ಸೊ ಟೆಂಪರೇಚರ್ ಅಪ್ ಆದ್ಮೇಲೆ ಅದು ಕಪ್ಪು ಏನ್ ಇದೆಯಲ್ಲ ಅಲ್ಲಿವರೆಗೂ ಬರೋ ತನಕ ನೀವು ಹಾಗೆ ಬಿಡ್ಬೇಕು, ಅಂದ್ರೆ ಟೆಂಪರೇಚರ್ ಅಪ್ ಆಗುತ್ತೆ. ಇದನ್ನ ಫಿಕ್ಸ್ ಮಾಡಕ್ಕೂ ಮೊದಲೇ ಒಂದ್ಸರಿ ಎಕ್ಸ್ಟ್ರಾ ನೀರೆಲ್ಲ ಹೋಗೋತನ ಮಾಡಿದ್ರೆ, ಅಂದ್ರೆ ಅದು ಬಿಸಿ ಆದಾಗ ನಾವು ಕಾಫಿ ಪೌಡರ್ ಇಟ್ಟು ಮತ್ತೆ ಕಾಫಿನ ರೆಡಿ ಮಾಡಿದ ತಕ್ಷಣ ನಮ್ಗೆ ಈ ತರ ಒಂದು ಒಳ್ಳೆಯ ಕ್ರೀಮಿ ಕಾಫಿ ರೆಡಿ ಆಗುತ್ತೆ. ಎಷ್ಟು ಕ್ರೀಮಿ ಆಗಿದೆ ಅಂತಂದ್ರೆ ಸಖತ್ ಸಾಫ್ಟ್ ಆಗಿತ್ತು. ಎಷ್ಟು ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆ ಅಲ್ವಾ. ಸೊ ಇದನ್ನ ನಾವು ಫಸ್ಟ್ ಎಸ್ಪ್ರೆಸೋ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೇಕಂತಂದ್ರೆ ಮಿಲ್ಕ್ ಫಾರ್ಮ್ ಮಾಡ್ಬಿಟ್ಟು ನಾವು ಕಾಫಿಯನ್ನ ಮಾಡ್ಕೋಬಹುದು. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಮಾಡೋಣ, ಏನು ಫಾರ್ಮ್ ಮಾಡೋಣ ಮಿಲ್ಕಲ್ಲಿ. ಅದಕ್ಕೆ ಹಾಗೆ ನಾನು ಇಲ್ಲಿ ಕ್ಯಾಪಚಿನೋ ಕಾಫಿ ಮಾಡ್ತಾ ಇದ್ದೀನಿ. ಕ್ಯಾಪಚಿನೋ ಕಾಫಿ ಮಾಡೋದಕ್ಕೆ ಸ್ವಲ್ಪ ಫಾರ್ಮಿಂಗ್ ಬೇಕಲ್ಲ, ಹಾಲನ್ನ ಚೆನ್ನಾಗಿ ಫಾರ್ಮ್ ಮಾಡಿದ್ರೆ ಅದು ಕಾಫಿ ತುಂಬಾ ಚೆನ್ನಾಗಾಗತ್ತೆ. ಸೊ ಇಲ್ಲಿ ನಿಮ್ಗೆ ಪ್ರೆಷರ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳೋದಿರುತ್ತೆ. ಸ್ಟೀಮ್ ಅನ್ನೋ ಒಂದು ಬಟನ್ ಕಾಣಿಸ್ತಾ ಇದೆ ನೋಡಿ ಕಪ್ ಕೆಳಗಡೆ, ಆ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫಾರ್ಮ್ ಮಾಡ್ಕೊಡುತ್ತೆ. ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕ್ಯಾಪಚಿನೋ ಕಾಫಿ ರೆಡಿ ಆಯ್ತು. ಟೇಸ್ಟಿ ಆಗಿ ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ. ಕಾಫಿಯನ್ನ ಎಂಜಾಯ್ ಮಾಡ್ತಾರೆ, ಹಾಗೆ ಹೇಗಿತ್ತು ಅಂತ ಕೂಡ ಹೇಳ್ತಾರೆ. ಇದನ್ನ ನಾನು ಕೂಡ ಮುಂಚೆ ಟ್ರೈ ಮಾಡಿದೆ, ಬಟ್ ಅಷ್ಟು ಪರ್ಫೆಕ್ಟ್ ಆಗಿ ಬಂದಿರ್ಲಿಲ್ಲ. ಬಟ್ ಈ ಕಾಫಿ ಮೇಕರ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಯಾಪಚಿನೋ ಕಾಫಿ ಬಂದಿದೆ. ಚೆನ್ನಾಗಿದ್ಯಾ ಪ್ರೀತು? ನಿನಗೆ ಬೇಕಾ? ಹ್ಞೂ ಮಾಡು. ಮೊನ್ನೆ ತೆಗಿ ತೆಗಿ, ಹಿಂಗಾಗ್ಬಿಟ್ರೆ ಬರಲ್ಲ. ಹಂಗೆ ಹ್ಞೂ ಮಾಡು. ಹಂಗ ಇದು ಏನಾಯ್ತು ಅಂತಂದ್ರೆ ಹಿಂದಿನ ದಿನ ವ್ಲಾಗ್ ನ ಸ್ಟಾರ್ಟ್ ಮಾಡಿದೆ. ವ್ಲಾಗ್ ಎಲ್ಲ ಶುರು ಮಾಡಿ ಎಲ್ಲ ಮಾಡಿದೆ, ಬಟ್ ಗೊತ್ತಿಲ್ಲ ನನ್ಗೆ ವ್ಲಾಗ್ ಮಾಡಕ್ ಆಗ್ಲೇ ಇಲ್ಲ. ಶನಿವಾರನೇ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡು ಕಾಲ್ ಚೈನ್ ಎಲ್ಲ ಹಾಕೊಂಡೆ. ನನ್ ವ್ಯೂವರ್ ಒಬ್ರು ಹೇಳಿದ್ರು ಕಾಲ್ ಚೈನ್ ಹಾಕೊಳ್ಳಂಗಿದ್ರೆ ಹೊಸ ಕಾಲ್ ಚೈನ್ ಎಲ್ಲ ಸ್ವಲ್ಪ ಅರ್ಶಿನ ನೀರಲ್ಲಿ ತೊಳೆದ್ಬಿಟ್ಟು ದೇವ್ರ ಹತ್ರ ಇಟ್ಟು ಆಮೇಲೆ ಹಾಕೊಳ್ಳಿ ಅಂತ. ಸರಿ ಹೇಗೋ ಅದ್ ನನ್ಗೂ ಒಂಥರ ಹೌದು ಹಿಂಗೆ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಅದನ್ನ ಸ್ವಲ್ಪ ಅರ್ಶಿನ ನೀರಲ್ಲಿ ಇಟ್ಬಿಟ್ಟು ದೇವ್ರ ಪೂಜೆ ಅಂತ ಅಂದ್ರೆ ದೇವ್ರ ಮನೇಲಿ ಇಟ್ಬಿಟ್ಟು ಅದನ್ನ ಆಮೇಲೆ ಕಾಲಿಗೆ ಪ್ರಗತಿಗೂ ನಾನು ಇಬ್ರು ಹಾಕೊಂಡ್ವಿ. ಹೇಗ್ ಕಾಣಿಸ್ತಾ ಇದೆ ಅಂತ ಹೇಳಿ. ಆಮೇಲೆ ಪ್ರೀತಮ್ನ ಕೂಡ ರೆಡಿ ಮಾಡಿ, ಪ್ರೀತಮ್ಗೆ ಹಲ್ಲುಜ್ಜೋದು ಅಂದ್ರೆ ಆಗ್ತಾ ಇಲ್ಲ. ಒಂದೊಂದ್ಸರಿ ಒಂದೊಂದ್ ತರ ಮಕ್ಳು ಚೇಂಜ್ ಆಗ್ತಾ ಇರ್ತಾರೆ. ಇಷ್ಟು ದಿನ ಹಲ್ಲುಜ್ಜೋದೆಲ್ಲ ಓಕೆ ಇರ್ತಿತ್ತು. ಈ ನಡುವೆ ರೀಸೆಂಟ್ ಆಗಿ ಹಲ್ಲುಜ್ಜೋದಕ್ಕೆ ಮಾಡೋದೇ ಇಲ್ಲ, ಎಷ್ಟು ಬಲವಂತ ಮಾಡ್ಬೇಕು. ಅದಕ್ಕೆ ಪ್ರಾಕ್ಟೀಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡಿ ಮಾಡ್ತೀನಿ. ಇವಾಗ ಅಮ್ಮನ ಮನೆಗೆ ಹೊರಟಿದ್ವಿ. ಲಾಸ್ಟ್ ಟೈಮು ನಾನು ಸೀರೆ ತಗೊಂಡಿದ್ದೆ ಅಲ್ಲ, ಕಾರ್ ಆಕ್ಸೆಸರೀಸ್ ಎಲ್ಲ ಹಾಕ್ಸ್ಬೇಕು ಹೋದಾಗ ಚಿಕ್ಕಪೇಟೆಯಲ್ಲಿ. ಈ ಸೀರೆ ಇವಾಗ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ನ, ತುಂಬ ಜನ ಇದು ಒಂಥರ ಅಂದರೆ ಡಿಫ್ರೆಂಟ್ ಕಲರಲ್ಲಿ ರೆಡ್ ಬ್ಲೂ ಆ ಥರ ತುಂಬ ಕಲರ್ಸಲ್ಲಿ ಬಂದಿದೆ ಈ ಡಿಸೈನು. ಆಮೇಲೆ ಅದರಲ್ಲಿ ಪ್ರೈಸ್ ಕೂಡ ಚೆಕ್ ಮಾಡಿದೆ ನಾನು, 1500 ರೂಪಾಯಿ ಏನೋ ಇದೆ. ನಾನು ಇದನ್ನು ತೊಗೊಂಡಾಗ ಹೋಲ್ಸೇಲ್ ರೇಟು 800 ರುಪೀಸು, ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಸೊ ಅವಾಗ ನಿಮಗೆ ಈ ಸೀರೆ ಎಲ್ಲ ತೋರಿಸಿದ್ದೆ ನಾನು, ಫಸ್ಟ್ ಟೈಮ್ ಇಷ್ಟೊಂದು ಸೀರೆ ತೊಗೊಂಡಿದ್ದು ಅಂತ ಹೇಳ್ಬಿಟ್ಟು. ಅವಾಗ ತುಂಬ ಜನ ಈ ಬ್ಲ್ಯಾಕ್ ಕಲರ್ ಸ್ಯಾರಿನ ಇಷ್ಟಪಟ್ಟಿದ್ರೆ. ಚೆನ್ನಾಗಿದೆ, ಸೀರೆ ತೊಗೊಂಡ್ಬಿಟ್ರೆ ಆಗ್ಬಿಡತ್ತಾ. ಸೊ ಮೇಯ್ನಾಗಿ ನಾವು ಸೀರೆ ತೊಗೊಳಕ್ಕಿಂತ ಮುಂಚೆಗೆ ಸ್ಟಿಚ್ ಮಾಡಿಸೋದು ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಆಗಿಲ್ಲ ಅಂತಂದರೆ ಸೀರೆ ತೊಗೊಂಡಿದ್ದಕ್ಕೂ ಕೂಡ ಸಾರ್ಥಕತೆ ಇರೋದಿಲ್ಲ ಅನಿಸುತ್ತೆ. ಸೊ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು ದೇವ್ರಿಗೆ ಅಂತ ಉಡ್ಸೋದಕ್ಕೆ ಅಂತ. ಇದುವರೆಗೂ ಸ್ಟಿಚ್ ಮಾಡೋದಕ್ಕಾಗಲಿಲ್ಲ. ಸ್ಟಿಚ್ ಮಾಡ್ಸೋಣ ಅಥವಾ ನಾನೇ ಮಾಡೋಣ ಫ್ರೀ ಟೈಮಲ್ಲಿ ಅಂತ ಕಾಯ್ದು ಕೊನೆಗೂ ಸೀರೆ ಸ್ಟಿಚ್ ಮಾಡ್ಸೋಕ್ಕೆ ಆಗಲಿಲ್ಲ. ಸರಿ, ಅದಕ್ಕೆ ಇವಾಗ ಇದು ಮತ್ತು ಇದನ್ನು ಸ್ಟಿಚ್ ಮಾಡೋಕೆ ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಇಲ್ಲೇ ಒಬ್ರು ಕೊಟ್ಟಿದ್ನಾ,
ಒಂದೇ ಬ್ಲೌಸ್ ಚೆನ್ನಾಗಿ ಹೊಲ್ದಿದ್ದವರು, ಇನ್ನು 3 ಬ್ಲೌಸೂ ಫಿಟ್ಟಿಂಗು ಚೆನ್ನಾಗಿ ಬರಲಿಲ್ಲ. ನಾನು ಹೇಳಿದ್ದೆ ಒಂದು ಡಿಸೈನ್, ಅವ್ರು ಮಾಡಿದ್ದೆ ಒಂದು ಡಿಸೈನ್, ಹಂಗೆ ಮಾಡಿ ಹಾಳು ಮಾಡಿಬಿಟ್ರು. ಸರಿ ಇಲ್ಲೆಲ್ಲೂ ಬೇಡ ಅಂತ ಹೇಳಿ ಅಮ್ಮ ಮನೆ ಹತ್ರ ಒಬ್ಬರು ಸ್ಟಿಚ್ ಮಾಡಿಕೊಡ್ತಾರೆ ಅಕ್ಕ, ಅವ್ರಿಗೆ ಕೊಡೋಣ ಅಂತ ಹೇಳಿ ತೊಗೊಂಡೋಗ್ತಾ ಇದ್ದೀನಿ. ಇನ್ನೊಂದು ಸೀರೆ ಅಮ್ಮನ ಮನೆಯಲ್ಲೇ ಬಿಟ್ಟಿದ್ದೀನಿ. ಆ ಸೀರೆನೂ ಮತ್ತು ಇದಿಷ್ಟು ಹೊಲ್ಸ್ಕೊಳ್ಳೋಣ. ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆಗುತ್ತೆ, ಸಾಲಾಗಿ ಹಬ್ಬ ಬರುತ್ತೆ. ಎಲ್ಲಾದರೂ ಹೋಗೋದಕ್ಕೆ ಬರೋದಕ್ಕೆ ನನಗೆ ತುಂಬ ಸಿಂಪಲ್ ಆಗಿರೋ ಸೀರೆ ಅಂದರೆ ತುಂಬ ಇಷ್ಟ. ಅಂದರೆ ಹಾಕೊಳ್ಳೋಕ್ಕೂ ಈಸಿ ಇರಬೇಕು, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು, ಆ ಥರ ಇರಬೇಕು. ಅದಕ್ಕೆ ಹೊಲ್ಸ್ಕೊಳ್ಳೋಣ ಇನ್ನು ಎಷ್ಟು ದಿನ ಅಂತ ಹಿಂಗೆ ಇಟ್ಕೊಳ್ಳೋದು. ಇನ್ನೂ ಎಷ್ಟೊಂದು ಇದ್ದಾವೆ ಹೊಲ್ಸೋದು, ಅವು ಯಾವ ಹೊಲ್ಸಿಲ್ಲ. ಫಸ್ಟ್ 3 ಹೊಲ್ಸ್ಕೊತೀನಿ, ಅದಾದಮೇಲೆ ನೆಕ್ಸ್ಟು ಅವಾಗ ಹೊಲ್ಸ್ಕೊಳ್ಳೋಣ ಅಂತ. ಸರಿ ಅಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ವಿ. ಏನು ಅಂತ ಅಂದರೆ ಯಾಕೋ ಒಂಥರ ತುಂಬ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ ನನಗೆ, ಸಿಕ್ಕಾಪಟ್ಟೆ ಒಂಥರ ಅನಿಸ್ತಾ ಇತ್ತು. ಸರಿ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬಂದರೆ ಒಂಚೂರು ಆರಾಮ್ ಅನ್ಸುತ್ತೆ. ಯಾಕೆ ಅಂತಂದರೆ ಅದು ಒಂಥರ ಹೊರಗೆ ಹೋದಂಗೆ, ಬಿಲ್ಡಿಂಗು ಇದನ್ನ ಬಿಟ್ಟು ಎಲ್ಲ ಹೊರಗಡೆ ಹೋಗಿದ್ದೀನಿ ಅನ್ನೋ ಫೀಲ್ ಬರುತ್ತೆ ಅಮ್ಮ ಮನೆಗೆ ಹೋದರೆ. ಸರಿ ಅದಕ್ಕೆ ಹೋಗ್ಬಿಟ್ಟು ಹಾಗೆ ಅಮ್ಮನ್ನ ಮಾತಾಡ್ಸ್ಕೊಂಡು ನೋಡಿಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಪ್ರಗತಿಗೆ ಒಂದು 3 ಡೇಸ್ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ. ತಣ್ಣಗ್ ಮಾಡ್ಬೇಕು. ಆಮೇಲೆ ಪನೀರ್ಗೆ ಹನಿ ಮತ್ತೆ ಅಯೋಡಿನ್ ಟಿಂಚರ್ ನ ಹಾಕಿ. ಅಯೋಡಿನ್ ಟಿಂಚರ್ ಹಾಕಿದಾಗ ಪನೀರ್ ಅಂದ್ರೆ ಅದು ಸೊ ಈ ತರ ಪನೀರನ್ನ ನೀವು ನೋಡಿದಾಗ ಅದನ್ನ ತಿಂದ ಇದ್ರೇನೆ ಒಳ್ಳೇದು. ಜನರಲಿ ಪನೀರ್ ಸಿಕ್ಕಾಪಟ್ಟೆ ಗಟ್ಟಿ ಆಗುವುದಿಲ್ಲ, ಬಾಯಲ್ಲಿ ಇಟ್ಟಿದ ತಕ್ಷಣ. ಆದ್ರೆ ಅಡಲ್ಟೇಟೆಡ್ ಪನೀರ್ ಸಿಕ್ಕಾಪಟ್ಟೆ ಗಟ್ಟಿ, ಕಟ್ ಮಾಡೋದಕ್ಕೂ ಕೂಡ ತುಂಬಾ ಹಾರ್ಡ್ ಇರುತ್ತೆ. ಪನೀರ್ ತಿನ್ಬೇಕಾದ್ರೆ ಒಂಥರ ರಬ್ಬರ್ ಫೀಲ್ ಸಿಕ್ಕಿದ್ರೆ ಅದು ಅಡಲ್ಟೇಟೆಡ್ ಪನೀರ್ ಅಂತ ಅರ್ಥ. ಅಂಡ್ ಪನೀರನ್ನ ರೋಡ್ ಸೈಡ್ ಅಲ್ಲಿ ತಿನ್ಬೇಕಾದ್ರೆ ಸಿಕ್ಕಾಪಟ್ಟೆ ಎಚ್ಚರಿಕೆನ ನೀವು ವಹಿಸಬೇಕಾಗತ್ತೆ. ಯಾಕೆಂದ್ರೆ ಅವರು ಬಳಸುವಂತ ಪನ್ನೀರ್ ಯಾವ ಕ್ವಾಲಿಟಿ ಹೋಗ್ಲಿ ನಮಗ್ ಗೊತ್ತಿರೋದಿಲ್ಲ. ಮಂಚೂರಿ ಪನೀರ್ ಚಿಲ್ಲಿ ಅಂತ ತಿನ್ನಕ್ ಹೋದ್ರೆ ಈಗ ಬಂತು ನಿದ್ದೆ. ಪ್ರೀತಮ್ಗೆ ಹಿಂಗೆ ನನ್ ಕಡೆ ಮಲ್ಕೋ ಅಂತ ಹೇಳ್ತಾನೆ ಇದ್ದೀನಿ. ಪ್ರೀತಮ್ಗೆ ಏನಂತಂದ್ರೆ ರೋಡ್ ಕಾಣಿಸ್ಬೇಕು, ರೋಡಲ್ಲಿ ಹೋಗೋ ವೆಹಿಕಲ್ಸ್ ಎಲ್ಲ ನೋಡ್ಬೇಕು. ಹಂಗಾಗಿ ಹಿಂಗೆ ಹೈಟ್ ಮಾಡಿ ನೋಡ್ತಾ ಇರ್ತಾನೆ. ಹಾಗೆ ನೋಡ್ಸಿ ನಾನು ನಿದ್ದೆ ಬಂದ್ಬಿಟ್ಟಿದೆ. ಹಾಗೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ತುಕುಡ್ಸ್ಕೊಂಡ್ ಬೀಳ್ತಾನೆ ಇದ್ದ. ಫೈನಲಿ ತುಂಬಾ ನಿದ್ದೆ ಬಂತು, ಆಮೇಲೆ ಮಲ್ಕೊಂಡ. ಅಮ್ಮ ಮನೆಗೆ ರೀಚ್ ಆದ್ವಿ. ಅಮ್ಮನಿಗೆ ಹಿಂದಿನ ದಿನಾನೇ ಹೇಳಿದ್ದೆ ನಾನು, ಲಾಸ್ಟ್ ಟೈಮ್ ಹೇಳ್ದಲೇ ಹೋಗಿದ್ದೆ. ಅದಕ್ಕೆ ಹಿಂದಿನ ದಿನಾನೇ ಇಲ್ಲ ಅಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಪ್ರೀತು ಪ್ರತಿ ಸಲ ನಾನು ಅಮ್ಮ ಮನೆಗೆ ಹೋಗ್ಬೇಕಂತಂದ್ರೆ ಅಲ್ಲೇ ಹೋಗಿ ಅಡಿಗೆ ಎಲ್ಲ ಮಾಡಿಸ್ಕೊಂಡು ಊಟ ಮಾಡಿಸ್ಕೊಂಡು ತಗೊಂಡ್ ಬರೋದು ಉಂಟು. ಈ ಸಾರಿ ಡಿಫ್ರೆಂಟ್ ಆಗಿ ಸ್ವಲ್ಪ ಮನೆಯಿಂದ ಏನಾದ್ರು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಎಲ್ಲ ತರಿಸಿದೆ, ಸಾಂಬಾರ್ ಮಾಡ್ಕೊಂಡು ಹೋಗೋಣ ಅಂತ. ಆದ್ರೆ ನನ್ನ ಹಸ್ಬೆಂಡ್ ಬೆಳಗ್ಗೆ 5 ಗಂಟೆಗೆ ಹೋಗ್ತಾರೆ ಶಾಪ್ಗೆ, 10 ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಂಡ್ ಬರ್ತಾರೆ ಎವ್ರಿ ಡೇ ಇವಾಗ. ಸೊ ಹಂಗಾಗಿ ನನ್ಗೆ ಮನೇಲಿ 2 ಮಕ್ಳು ನಾವು ಇದ್ ಮಾಡಿ ಅಡ್ಗೆ ಮಾಡೋಷ್ಟ್ರಲ್ಲಿ ಟೈಮೇ ಆಗ್ಲಿಲ್ಲ. ಟೈಮ್ ನೋಡೋದು 11:30 ಆಗೇ ಹೋಗಿತ್ತು. ಇನ್ನು ಮನೆಗೆ ಹೋಗೋಷ್ಟ್ರಲ್ಲಿ ಲೇಟ್ ಆಗ್ಬಿಡುತ್ತೆ, ಅಲ್ಲೇ ಹೋಗಿ ಮಾಡಿವಂತೆ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದ್ರು. ಇಲ್ಲಿಗೆ ಬಂದ್ಮೇಲೆ ನಮ್ಮದ್ ಮಾಡಕ್ ಬಿಡ್ತಾರೆ, ಅಮ್ಮನೇ ಮಾಡ್ಕೊಟ್ರು. ನಮ್ಮನೆಗೆ ಬಂದಿರೋದು ಹೊಸ ನಾಯಿ ಮರಿ. ಹೊಸ ನಾಯಿ ಮಡಿ. ಅಯ್ಯೋ ಕೈಯೇ ಚುಪ್ತದ ಕಣಮ್ಮ, ಕೈ ಮನೆಗೆ ಆಯ್ತಾ ಅಲ್ಲಿ ಹಾಕಿದೆಲ್ಲ ಎಲ್ಲಿ ಇರ್ಬೇಕು ಅದನ್ನ ಬಾಯಿ ಹತ್ರದಿಂದ ಮಾಡು. ಹೊಟ್ಟೆ ಸುಟ್ಟಿದ್ದೆ. ಇಲ್ಲಿ ನೋಡಿಲ್ಲಿ ಪಾಪು ತಗೋ ಕೂರ್ಸ್ಕೊ. ಚೆನ್ನಾಗೈತಾ? ಬಾ ಮೊದಲಿಂದ ಬಿಡು. ಹತ್ರದಿಂದ ಮಾಡ್ತಾ ಇದ್ದೀನಿ. ಪಾಪು ಹೊಟ್ಟೆ ಎಸ್ಬಿಟ್ಟದಮ್ಮ. ಕೈ ಬಿಡ್ತು, ಕೈ ಚುಪ್ತೈತೆ. ಇದು ಅದೆಲ್ಲ ಇರುವೆ ಬಂದ್ಬಿಟ್ಟೈತೆ. ತುಂಬ್ಕೊಂಡ್ಬಿಟ್ಟೈತೆ
ವಿಡಿಯೋದಲ್ಲಿ ನನ್ ಒಂದ್ ಸ್ವಲ್ಪ ಮನ್ಸಿಗೆ ದೊಡ್ಡದಾಗಿ ಯಾವಾಗಾದ್ರೂ ಕಾಣಿಸ್ತೈತೆ, ಇದ್ರಲ್ಲಿ ಇಷ್ಟು ಏನಾದ್ರೂ ಒಂದು ಸಣ್ಣಗಿದೆ. ಸಮಾಧಾನ ಬೇಕು ಅಂತ ಅನ್ಸಿದ್ರೆ ನಾನು ಇದ್ರಲ್ಲೂ ಯೋಚನೆ ಅಷ್ಟೇ ಮಾಡೋದು ನನ್ಗೆ ಒಂದೇ ಕಾಣಿಸ್ತೈತೆ ಜಾಗ ಅದು ದೊಡ್ಡದಾಗಿ. ಉಳಿದಿರೋದು ಅಮ್ಮನ ಮನೆ. ಸೀತಾ ಎಲ್ಲಾ ಆಗಿತ್ತಮ್ಮ, ತರನು ಯೋಚನೆ ಒಳ್ಳೆ ಮಾಡ್ತೀನಿ, ಹೋಗ್ತದೆ. ನನ್ಗೆ ಆಗ್ತಾ ಇಲ್ಲ, ತುಂಬಾ ಒತ್ತಡ ಆಗ್ತಾ ಇದೆ, ಏನೋ ಒಂದು ಫ್ರೀ ಬೇಕು ನನ್ಗೆ ಅಂತ ಎಲ್ಲ ಯೋಚನೆ ಮಾಡಿದಾಗ ನನ್ಗೆ ಕೊನೆಯಲ್ಲಿ ನನ್ಗೆ ಸಿಗೋದು ನಮ್ಮ ಅಮ್ಮ ಒಬ್ರೆ ಮಾತಾಡೋಕ್ಕಾಗ್ಲಿ ಅಥವಾ ನಾನು ಅಲ್ಲಿ ಹೋಗ್ಬೇಕು ಅಂತ ಅನ್ಸೋದಾಗ್ಲಿ ಅದೊಂದೇ ಜಾಗಕ್ಕೆ. ತುಂಬಾ ಜನ ಕೇಳ್ತೀರಾ, ಅಮ್ಮ ಒಬ್ರೇ ಇರ್ತಾರೆ, ಕಷ್ಟಪಡ್ತಾರೆ, ಯಾಕೆ ಹಂಗಿರ್ಬೇಕು, ನೀವು ಕರ್ಕೊಂಬಂದು ನಿಮ್ ಮನೇಲಿ ಇರ್ಸ್ಕೋಬೋದಲ್ಲ ಅಂತ. ನಮ್ಮಮ್ಮ ಇವತ್ತು ಅಲ್ಲಿ ಇರೋದಕ್ಕೂ ಕಾರಣನೇ ನಾವು. ನಾನು ಬಂದು ನಿಮ್ ಮನೇಲೇ ಇದ್ಬಿಟ್ರೆ ಇವತ್ತು ತವ್ರ ಮನೆ ಅಂತ ನೀವು ಬರ್ತೀರಾ, ಏನೋ ಒಂದ್ ಅರ್ಧ ಗಂಟೆ ಮೊಮ್ಮಕ್ಳಾಗ್ಲಿ ನೀವಾಗ್ಲಿ ಅಜ್ಜಿ ಮನೆ ಅಂತ ನಾನು ಇಲ್ಲೊಬ್ಳು ಇರೋದಕ್ಕೆ ನಮ್ಮಮ್ಮ ಇದಾರೆ, ನಂಗೆ ಅಜ್ಜಿ ಇದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಬರ್ತೀರಾ, ನಾನೇ ಅಲ್ಲಿ ಇದ್ಬಿಟ್ರೆ ನೀವೆಲ್ಲ ಹೋಗ್ತೀರಾ. ಸೊ ಹಿಂಗೆ ನಮ್ಮಮ್ಮ ಹೇಳ್ತಾರೆ. ಕೆಲವೊಂದ್ಸರಿ ಅದು ಎಷ್ಟು ಸತ್ಯ ಅಂತಾನೂ ಅನ್ಸುತ್ತೆ. ಅಲ್ಲೋದ್ರೆ ನಂಗೆ ಒಂಥರ ಸಮಾಧಾನ. ಯಾಕೆ ಅಂತಂದ್ರೆ ಇವಾಗ ಒಂದು ನಾಯಿ ಮರಿ ನೋಡಿದ್ರಿ, ಸೊ ಎಷ್ಟೇ ನೋವಿರ್ಲಿ ನಮ್ಗೆ, ಎಷ್ಟೇ ಬೇಜಾರಿರ್ಲಿ ಅದನ್ನ ನೋಡಿದ್ರೆ ಸಮಾಧಾನ ಆಗ್ಬಿಡತ್ತೆ. ನಮ್ಮಮ್ಮ ಹಂಗೆ ನಾಯಿ ಮರಿ ಬರಲ್ಲ, ನಾವು ಒಂದು 3 ನಾಯಿ ಸತ್ತೋಗ್ಬಿಡ್ತು ಹಂಗೆ. ಬೈರ ಅಂತ ಹೆಸರಿಟ್ಟಿದ್ವಿ, ನೋಡಿರ್ತೀರಾ ನೀವುನು ಕೂಡ. ಈ ಸರಿ ಈ ನಾಯಿ ಮರಿ ಬೈರ ಅಂತ ಇಡೋದ್ ಬೇಡ, ಬೇರೆ ಹೆಸರಿಡೋಣ, ಯಾಕೋ ಬರ್ತಾ ಇಲ್ಲ ಅಂತೆಲ್ಲ ಮಾಡ್ತಿದ್ರು. ನಮ್ಮಮ್ಮ ಏನೇ ಪ್ರಾಣಿ ಸಾಕಿದ್ರು ತುಂಬಾ ಹಚ್ಕೊಂಡ್ ಸಾಕ್ಬಿಡ್ತಾರೆ, ಅದಕ್ಕೆ ಏನಾದ್ರು ಆದ್ರೆ ತುಂಬಾ ನೋವಾಗತ್ತೆ. ಅದಕ್ಕೆ ಅವರು ಬೇಡವೇ ಬೇಡ, ಈ ಸರಿ ನನ್ ಕೈಲಿ ಆಗಲ್ಲ ಇದನ್ನ ನೋಡೋದಕ್ಕೆ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ ನಾಯಿ ಮರಿನೇ ತಂದಿರ್ಲಿಲ್ಲ. ಗೊತ್ತಿಲ್ಲ, ಕೊನೆಗೂ ಫೈನಲಿ ಹಿಂಗೋ ಮಾಡಿ ಒಪ್ಸಿ ಒಂದು ನಾಯಿ ಮರಿ ತಂದು ಇಟ್ಕೊಂಡಿದ್ದಾರೆ. ಹಾಗೆ ಹಸುಗಳ ಜೊತೆನೂ ಹಂಗೆ ಅಷ್ಟು ಕ್ಲೋಸ್ ಆಗಿರ್ತಾರೆ. ನಿಜವಾಗ್ಲೂ ಪ್ರಾಣಿಗಳು ಕೊಡೋ ಪ್ರೀತಿನ ಯಾರು ಕೊಡಕ್ ಸಾಧ್ಯ ಇಲ್ಲ. ಅದ್ ನಮ್ಮನ್ನ ಅಷ್ಟು ಮೂಕ ಪ್ರಾಣಿ ಆದ್ರೂನು ನಮ್ಮ ಮನ್ಸಲ್ಲಿರೋ ನೋವನ್ನೆಲ್ಲ ಅರ್ಥ ಮಾಡ್ಕೊಂಡು ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತವೆ. ಹಂಗಾಗಿ ನಂಗೆ ಅಲ್ಲಿ ಹೋಗೋಕೆ ತುಂಬಾ ಇಷ್ಟ ಆಗುತ್ತೆ. ನಿಜವಾಗ್ಲೂ ಎಷ್ಟೋ ರಿಲೀಫ್ ಅನ್ಸ್ತು, ಮನ್ಸಿಗೆ ಸಮಾಧಾನ ಅನ್ಸ್ತು ಅಲ್ಲಿ ಹೋಗಿ ಇದೆಲ್ಲ ನೋಡಿ. ಹಸು, ನಾಯಿ, ಕೋಳಿ ಆ ಕಡೆ ಓಡಾಡ್ಕೊಂಡು, ಹಿಂದೆ ಮನೆ ಮುಂದೆ ಒಂದಿಷ್ಟು ತರಕಾರಿ ಹೂವ ಎಲ್ಲ ಬಿಡ್ಸ್ಕೊಂಡು ಬಂದ್ವಲ್ಲ, ಫುಲ್ ಸಮಾಧಾನ ಆಯ್ತು. ನಂಗೆ ತುಂಬಾನೇ ಖುಷಿ ಆಯ್ತು, ಒಂಥರ ರಿಲೀಫ್ ಸಿಕ್ತು ಅಂತ ಹೇಳ್ಬೋದು. ಹಾಗೆ ತುಂಬಾ ವ್ಯೂವರ್ಸ್ ತುಂಬಾ ಸಜೆಷನ್ ಮಾಡಿದ್ರಿ, ತುಂಬಾ ಕಷ್ಟಪಟ್ಟು ಮಾಡಿದೀರಾ, ಕ್ಲೋಸ್ ಮಾಡಬೇಡಿ ಶಾಪ್ನ, ನೆಡ್ಸಿ ಯಾರ್ದಾದ್ರೂ ಸಹಾಯ ತಗೊಳ್ಳಿ, ನೀವು ಹೆಲ್ಪ್ ಮಾಡಿ, ಮಗುನ ಬೇಬಿ ಸಿಟ್ಟಿಂಗ್ ಹಾಕಿ ಅಂತ ಹೇಳ್ಬಿಟ್ಟು. ಇದೊಂದು 4 ಮಂತ್ಸ್ ಇಂದ ನಾವು ಎಷ್ಟು ದಾರಿಯಲ್ಲಿ ಯೋಚನೆ ಮಾಡಿದೀನಿ ಅಂತಂದ್ರೆ ತುಂಬಾ ದಾರಿಯಲ್ಲಿ ಯೋಚನೆ ಮಾಡಿದೆ. ಬಟ್ ಅದೇನು ನಂಗೆ ವರ್ಕ್ ಆಗ್ಲಿಲ್ಲ, ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ. ಯಾಕಂದ್ರೆ ಒಂದು ಲಿಮಿಟ್ ಅನ್ನ ಕ್ರಾಸ್ ಮಾಡ್ಬಿಟ್ಟಿದೆ ಅದು ಬಿಸ್ನೆಸ್. ಸೊ ಹಂಗಾಗಿ ಆಮೇಲೆ ಸಂಬಂಧಿಕರು ಅಂತ ಹೇಳಿದಾಗ ನಂಗೊಂದ್ ಮಾತು ಬಂತು. ಯಾಕೆಂತಂದ್ರೆ ನಾನು ಬ್ಲಾಗರ್ ಆದ್ರೂನು ಕೂಡ ಯಾರನ್ನು ತೋರಿಸ್ತಾ ಇರ್ಲಿಲ್ಲ ನಾನು ಅವಾಗ. ನನ್ನ ಫ್ಯಾಮಿಲಿಲಿ ನನ್ನ ಹಸ್ಬೆಂಡ್ ಕಡೆಯಿಂದ ಒಂದು 4-5 ಜನ ಬಂದು ಹೋಗಿದ್ದಾರೆ, ರಿಲೇಷನ್ ಅವ್ರೆ. ಸೊ ಸಂಬಂಧಿಕರು ಹೆಂಗೆ ಅಂತ ಅಂದ್ರೆ ಯಾರೋ ಉದ್ಧಾರ ಆಗ್ತಾ ಇದ್ರೆ ನಾವು ಯಾಕೆ ಅಲ್ಲಿ ಕಷ್ಟ ಪಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತುನು, ಅವ್ರು ಉದ್ಧಾರ ಆಗ್ತಾರೆ, ನಾವು ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಅದು ಯಾರೇ ಆಗಿರ್ಲಿ. ಎಲ್ಲಾ ಕಡೆಯಿಂದಾನು ಹೇಳ್ತಾ ಇದೀನಿ, ಸಂಬಂಧಿಕರು ಬಂದು ಏನೋ ಸಹಾಯ ಮಾಡಿ ನಮ್ಮನ್ನ ಮೇಲೆತ್ತುತ್ತಾರೆ ಅಂತ ಅವರನ್ನ ನಂಬಿ ನಾವೇನಾದ್ರೂ ಮಾಡ್ತೀವಿ ಅಂತಂದ್ರೆ ಅದಕ್ಕಿಂತ ದಡ್ಡತನ ಬೇರೊಂದಿಲ್ಲ. ಯಾರು ಸಹಾಯ ಮಾಡಲ್ಲ ನಮ್ಗೆ. ನಮಗೇನ ಬೇಕೋ ಅದನ್ನ ನಾವೇ ಮಾಡ್ಬೇಕು. ತುಂಬಾ ಜನ ತುಂಬಾ ಈ ತರ ರಿಲೇಶನ್ ಅಲ್ಲಿ ಸಹಾಯ ತಗೊಳ್ಳಿ ಅಂತ ಹೇಳಿದ್ರಿ. ಅದು ಕೂಡ ಎಲ್ಲ ಆಗಿ ಒಂದ್ 4-5 ಜನ ಬಂದು ಹೊರಟೋದ್ರು. ಸೊ ಅಲ್ಲಿಗೆ ನಾವು ಒಂದ್ ಹಂತದಲ್ಲಿ ನನ್ನ ಹಸ್ಬೆಂಡ್ ಇನ್ಯಾವತ್ತೂ ಯಾವ ಸಂಬಂಧಿಕರ ಸಹಾಯನ ಕೇಳಲ್ಲ, ಬೇಡ ನನ್ಗೆ ಅಂತಾನು ಕೂಡ ಅಂದ್ರು. ಇದೆಲ್ಲ ಆಗಲ್ಲ. ಒಬ್ಬ ವ್ಯಕ್ತಿ ಸಿಂಗಲ್ ಹ್ಯಾಂಡ್ ಆಗಿ ಇದನ್ನ ಮಾಡೋದು ತುಂಬಾ ಕಷ್ಟ. ಬೇರೆ ಬಿಸ್ನೆಸ್ ಆಗಿದ್ರೆ ಚೆನ್ನಾಗ್ ಆಗ್ತಾ ಇತ್ತೇನೋ, ಬಟ್ ಸ್ವಲ್ಪ ಆಲೋಚನೆ ಮಾಡ್ಬೇಕಾಯ್ತು. ಆ ಕೊರೋನಾ ಬಂದಿದ್ದಕ್ಕೂ ಅದಕ್ಕೂ ಓಕೆ, ಈಗ ಲೈಫಲ್ಲಿ ಆಗೋಗಿದೆ. ಬಟ್ ನೋಡೋಣ ಮುಂದೆ ಏನಾಗುತ್ತೋ ಅಂತ ನಾವುನು ಕೂಡ ಸುಮ್ನೆ ಆಗಿದೀವಿ. ಯಾಕೆಂತಂದ್ರೆ ಇದು ಶುರು ಮಾಡ್ದಾಗ ನಮ್ಗೇನು ಗೊತ್ತಿಲ್ಲ ಅಂತ ನಾನು ಹೇಳಿದ್ನಲ್ಲ. ನಿಜವಾಗ್ಲೂ ಈ ಬಿಸ್ನೆಸ್‌ನ ಅಲ್ಲಿಗ್ ತರೋದಕ್ಕೆ ನನ್ನ ಹಸ್ಬೆಂಡ್ ಎಷ್ಟು ಕಷ್ಟ ಪಟ್ಟಿದ್ರು ಅಂತಂದ್ರೆ, ಅಷ್ಟು ಕಷ್ಟ ಆಯ್ತು. ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಆರ್ಮಿಯಲ್ಲಿ ನಾನ್ ತುಂಬಾ ಚೆನ್ನಾಗಿ ಎಷ್ಟು ಎಫರ್ಟ್ ಹಾಕುದು, ನನ್ಗೆ ಏನ್ ಕೆಲ್ಸ ಕೊಟ್ರು ಮಾಡ್ತೀನಿ, ನನ್ಗೆಷ್ಟು ನಾನ್ ಶ್ರಮ ಪಡ್ತೀನಿ ಅನ್ನೋ ಒಂದು ಮೈಂಡ್‌ಸೆಟ್. ಯಾಕೆಂತಂದ್ರೆ ಯಾವ್ದೇ ಕೆಲ್ಸ ಆಗ್ಲಿ ಶಕ್ತಿಯಿಂದ ಆಗಲ್ಲ, ಯುಕ್ತಿಯಿಂದಾನೂ ಆಗುತ್ತೆ. ಸೊ ಶಕ್ತಿಗಿಂತ ಮೇಲು ಯುಕ್ತಿ 2 ಈಕ್ವಲ್ ಆಗಿದ್ರೇನೆ ಅಲ್ಲಿ ನಡೆಯೋದು. ಇಲ್ಲ ನಂಗೆ ತುಂಬಾ ಶಕ್ತಿ ಇದೆ, ನಾನು ಸ್ಟ್ರಾಂಗ್ ಆಗಿದ್ದೀನಿ, ನಾನು ಹಗಲು ರಾತ್ರಿ ಕಷ್ಟ ಪಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟನೇ. ಸೊ ಹಂಗಾಯ್ತು. ಯಾವ ಸಂಬಂಧಿಕರು ಯಾವತ್ತೂ ಎಲ್ಲೂ ಆಗೋದಿಲ್ಲ. ನಮ್ದೇನಿದೆ ನಮ್ ಲೈಫಲ್ಲಿ ಫಸ್ಟ್ ನಾವು ಬುದ್ಧಿವಂತರಾಗಿ ನಮ್ ಲೈಫನ್ನ ಫಸ್ಟ್ ನಾವು ಸೆಟಲ್ ಮಾಡ್ಬೇಕು. ಎಲ್ಲಾನು ಸೆಟಲ್ ಮಾಡಿ ನಾವು ಫೈನಲಿ ಸೆಟಲ್ ಆಗೋಕ್ ಬಂದ್ರೆ ಈಗ ನಮ್ ಪರಿಸ್ಥಿತಿ ಆಯ್ತಲ್ಲ ಹಾಗಾಗತ್ತೆ. ನನ್ನ ಹಸ್ಬೆಂಡ್‌ದು ಅದೇ ಕತೆ. ಎಲ್ಲಾರ್ನು ಸೆಟಲ್ ಮಾಡಿ ಬಂದ್ ನಾವು ಸೆಟಲ್ ಆಗೋಣ ಅನ್ನೋಷ್ಟ್ರೊಳಗೆ ನಮ್ಗೆ ಸಮಯ ಮೀರೇ ಹೋಯ್ತು. ಓಕೆ, ನಾವು ಒಳ್ಳೇದೇ ಮಾಡಿದೀವಿ, ಎಲ್ಲಾರ್ಗು ಒಳ್ಳೇದನ್ನೇ ಬಯಸಿದೀವಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ ನಾವು ಕೂಡ
ಮುಂದಕ್ಕೆ ಹೋಗ್ಬೇಕಷ್ಟೇನೆ. ನಾನು ಯಾರನ್ನೂ ಡಿಮೋಟಿವೇಟ್ ಮಾಡ್ತಾ ಇಲ್ಲ ಬಿಸ್ನೆಸ್ ಮಾಡೋರ್ಗೆ ಅಂತಲ್ಲ. ಬಟ್ ಆದ್ರೆ ನಾನು ಹೇಳ್ತಾ ಇರೋದೇನು ಅಂತಂದ್ರೆ ನನ್ನ ಅನುಭವದಲ್ಲಿ ನೀವು ತುಂಬಾ ಕೇರ್‌ಫುಲ್ ಆಗಿರ್ಬೇಕು. ಯಾರಿಂದಾನೋ ಆಗತ್ತೆ, ಏನೋ ಆಗತ್ತೆ. ಮತ್ತೆ ಅರ್ಧಂಬರ್ಧ ತಿಳ್ಕೊಂಡು ಯಾವತ್ತೂ ಏನ್ ಕೆಲ್ಸ ಮಾಡ್ಬಾರ್ದು. ಅದ್ರೊಳಗೆ ಪಾಸಿಟಿವ್, ನೆಗೆಟಿವ್ 2 ಇರುತ್ತೆ. 2ಕ್ಕೂನು ನಾವು ಆಲ್ರೆಡಿ ರೆಡಿ ಇರ್ಬೇಕು. ಹಿಂಗಾದ್ರೆ ನೆಕ್ಸ್ಟ್ ಏನ್ ಸ್ಟೆಪ್ ತಗೋತೀವಿ ನಾವು ಅಂತ. ಸೊ ಅದಕ್ಕೋಸ್ಕರ ಹೇಳ್ದೆ, ಯಾರನ್ನೂ ಡಿಮೋಟಿವೇಟ್ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಡಿ ಆ ಥರ ಅಲ್ಲ. ಖಂಡಿತ ಸಕ್ಸಸ್ ಆಗಿರೋರು ಸುಮಾರ್ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ. ಅದ್ನೂ ಕೂಡ ಮಾಡಬಹುದು. ಎಲ್ಲ ಬಾಯ್. ಅದೇನು ಮನಿಕಂತ ಕಪ್ ಬಿಟ್ರೆ ಸಾಕು ನಂಗೆ ಆಗೈತೆ ಅದಕ್ಕೆ. ಒಂಥರ ಏನೋ ಅಮ್ಮನ ಜೊತೆ ಮಾತಾಡಿ ಬಂದಾಗ ನಂಗೆ ಸಮಾಧಾನ ಆಯ್ತು. ಸೊ ಎಲ್ಲ ಮಾತಾಡ್ಕೊಂಡು ಆರಾಮಾಗೆ ಮನೆ ಕಡೆ ಹೊರಡ್ವಿ. ಇನ್ನ ಸಂಜೆ ಮತ್ತೆ ಅವ್ರ ಶಾಪ್‌ನ ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರು. ಅವ್ರಿಗೂ ಕೂಡ ಒಂದು ರಿಲೀಫ್ ಸಿಕ್ತು ಅಂತ ಅನ್ಕೋತೀನಿ. ಸೊ ಇವತ್ತು ಅಮ್ಮ ಮನೆಗೆ ಹೋಗಿ ಬಂದೆ ನಾನು. ನನಗೆ ಏನೋ ಒಂಥರ ಮಿಕ್ಸ್ ಫೀಲಿಂಗ್ಸ್ ಅಂತಾರಲ್ಲ ಆ ಥರ. ಏನಂತ ಹೇಳ್ಬೋದು ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ಏನೋ ಒಂಥರ ಗಲಿಬಿಲಿ ಅಂತಾರಲ್ಲ, ಮನಸ್ಸು ಫುಲ್ಲು ಚಂಚಲವಾಗತ್ತೆ ಅಂತ ಆ ಥರ ಅನ್ನಿಸ್ತಾ ಇತ್ತು. ಸರಿ ಹಿಂಗೆ ಮನೆ ಒಳಗಡೆನೆ ಇದ್ರೆ ಅದು ಇನ್ನೂ ಜಾಸ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೋದೆ. ಅಲ್ಲಿ ಅಮ್ಮ ಬಂದ್ಬಿಟ್ಟು ನನಗೆ ಎಲ್ಲ ಏನಾದರೂ ಹೇಳ್ಕೋಬೇಕು ಅಂತ ಅಂದರೆ ಅವ್ರು ನನಗೆ ಎಷ್ಟೊಂದು ಲೈಫಲ್ಲಿ ಒಂದು ಉತ್ಸಾಹ ಕೊಡ್ತಾರೆ ಅಂತ ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ತಾರೆ. ಇಷ್ಟೆಲ್ಲ ನಾವು ಫೇಸ್ ಮಾಡಿ ಬಂದು ಇವತ್ತಿನ್ನೂ ಹಿಂಗೆ ಸ್ಟ್ರಾಂಗ್ ಆಗಿ ನಿಂತಿದ್ದೀವಿ. ಜಸ್ಟ್ ನಿಮ್ಮ ಲೈಫಲ್ಲಿ ನಮ್ಮ ಅಮ್ಮನ ಲೈಫಲ್ಲಿ ಆಗಿರೋದ್ರಲ್ಲಿ ಸಾಸಿವೆ ಕಾಳಷ್ಟು ನಿಮ್ಮ ಲೈಫಲ್ಲಿ ಆಗಿಲ್ಲ. ಸೊ ನೀವು ಇನ್ನೂ ಖುಷಿ ಪಡಬೇಕು, ಅಷ್ಟೊಂದೇನು ತೊಂದರೆ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಅಮ್ಮ ತುಂಬ ಒಂಥರ ಎನರ್ಜಿ ತುಂಬಿ ಕಳಿಸ್ತಾರೆ ನನಗೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಅಮ್ಮನ ಹತ್ರ ಮಾತಾಡ್ಕೊಂಡು ಬಂದರೆ ಏನೋ ಒಂಥರ ಮನಸ್ಸು ಸಮಾಧಾನ, ನಿರಾಳ ಅಂತಾರಲ್ಲ ಹಂಗೆ ಅನಿಸುತ್ತೆ. ನಿನ್ನೆ ನಾನು ನಿಮ್ಗೆ ಹೇಳಿದೆ ಶಾಪ್ ಸೇಲ್ಗೆ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಅದೇ ವಿಚಾರವಾಗಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಯಿತ್ತು. ತುಂಬ ಜನ ಕಮೆಂಟ್ಸ್ ಮಾಡಿ ಹೇಳಿದ್ರಿ, ಅಕ್ಕ ಒಂದು ಸ್ವಲ್ಪ ಯೋಚನೆ ಮಾಡಿ, ನೀವು ತುಂಬ ಕಷ್ಟಪಟ್ಟು ಬೆಳೆಸಿರೋ ಅಂಥದ್ದು ಸುಲಭವಾಗಿ ಅದನ್ನು ಕಳ್ಕೊಳ್ಳೋಕೆ ಹೋಗಬೇಡಿ ಅಂತ. ನನಗೂ ನನ್ನ ಹಸ್ಬೆಂಡ್ಗೂ ಒಂದು 4-5 ಮಂತ್ಸಿಂದ ಇದೆ. ನಾನು ಏನಾದರೂ ಉಳಿಸ್ಕೊಳ್ಳೇಬೇಕು ಅಂತ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಗೊತ್ತು ಅದೆಷ್ಟು ಡೀಪಾಗಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಅವರು ಆಗಲ್ಲ ಅಂತ ಅವರು. ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರಾದರೂ ಬಿಸ್ನೆಸ್ ಮಾಡ್ತೀನಿ ಅನ್ಬೇಕಂತಂದರೆ ಅಟ್ಲೀಸ್ಟ್ ನಿಮಗೆ ಬ್ಯಾಕ್ಗ್ರೌಂಡ್ ಇರಬೇಕು, ಇಲ್ಲ ಅಂತಂದರೆ ಮನಿ ಪವರ್ ಇರಬೇಕು, ಇಲ್ಲ ಅಂತಂದರೆ ಮೋಸ ಮಾಡೋದನ್ನ ಚೆನ್ನಾಗಿ ಕಲ್ತಿರ್ಬೇಕು. ನೀವು ಮೋಸನೇ ಮಾಡೋಕ್ಕೆ ಬರಲ್ಲ ನನಗೆ ಅಂತ ಅಂದರೆ ಖಂಡಿತ ನೀವೇ ಮೋಸ ಹೋಗ್ತೀರಾ. ಅದರಲ್ಲೂ ಈ ಆರ್ಮಿ ಅವ್ರಿಗೆ ಅವ್ರ ಪ್ರಪಂಚನೇ ಬೇರೆ, ಅವರಿರೋ ಪ್ರಪಂಚನೇ ಬೇರೆ, ಈ ಪ್ರಪಂಚನೇ ಬೇರೆ. ನಮ್ಮಮ್ಮ ಇದು ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದ್ರು, ಇವ್ರು ಯಾವಾಗ ಬಿಸ್ನೆಸ್ ಅಂತ ಇನ್ವೆಸ್ಟ್ ಮಾಡಿದ್ರು ಅವಾಗಲೇ ಹೇಳಿದ್ರು, ಇಲ್ಲಿ ಇವರಿಗೆ ಮೋಸ ಮಾಡಕ್ಕೆ ಬರಲ್ಲ, ನಿಜವಾಗ್ಲೂ ಮೋಸ ಮಾಡಕ್ಕೆ ಬರಲ್ಲ, ಮೋಸ ಹೋಗ್ತಾರೆ ಅಷ್ಟೇ, ಸಿಕ್ಕಾಪಟ್ಟೆ ಮೋಸ ಹೋಗ್ತಾರೆ. ಅಷ್ಟು ಗೊತ್ತಿರಲ್ಲ ಈ ಲೈಫ್ ಹೆಂಗೆ, ಈ ಜನ ಇದು 17 ವರ್ಷ ಅವ್ರಿದ್ದಿದ್ದ ಪ್ರಪಂಚನೇ ಬೇರೆ, ಅಲ್ಲಿಂದ ಬಂದ್ಮೇಲೆ ಈ ಪ್ರಪಂಚನೇ ಬೇರೆ. ಸೊ ನಾನೇನು ಹಂಗೆ ಹೇಳ್ತಾ ಇಲ್ಲ, ಬಿಸ್ನೆಸ್ ಅಂದಮೇಲೆ ಲಾಭ ನಷ್ಟ ಇದ್ದೇ ಇರುತ್ತೆ, ಬಟ್ ಇಂಥವ್ರಿಗೆ ಅದು ಸೂಟಬಲ್ ಅಲ್ಲ ಅಂತ ನನಗೆ ಇನ್ನೂ 2-3 ಜನ ಫ್ರೆಂಡ್ಸ್ ಇದ್ದಾರೆ ನನಗೆ. ಅವ್ರ ಮನೇಲೂ ಇದೇ ಪರಿಸ್ಥಿತಿ ಅಂತ ಹೇಳಿದ್ರು. ನಾವು ಏನೋ ಮಾಡಿದ್ವಿ, ಆಗಲಿಲ್ಲ, ಸ್ಟಾಪ್ ಮಾಡ್ತಾ ಇದೀವಿ, ಬೇರೆ ಏನೋ ಯೋಚನೆ ಮಾಡ್ತಾ ಇದೀವಿ ಅಂತ ಒಂದು 2-3 ಜನ ಫ್ರೆಂಡ್ಸ್ ಅದನ್ನೇ ಹೇಳಿದ್ರು. ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಮೋಸ ಮಾಡೋ ಚೆನ್ನಾಗಿ ಕಲ್ತಿರೋರು ಮಾತ್ರನೇ ಈ ಥರ ವ್ಯಾಪಾರ ಬಿಸ್ನೆಸ್ ಮಾಡಿ ಜಯಿಸ್ಕೊಂಡು ಇರಬಹುದು. ನನಗೆ ಮೋಸ ಮಾಡೋಕ್ಕೆ ಬರಲ್ಲ, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ ಅಂತಂದರೆ ಕಷ್ಟ ಸ್ವಲ್ಪ. ಏನೋ ಆಯಿತು, ನಾನಂತೂ ಫುಲ್ ಕನ್ಫ್ಯೂಷನಲ್ಲಿದ್ದೀನಿ, ಏನು ನಿರ್ಧಾರ ಮಾಡೋದಕ್ಕೂ ಆಗ್ತಾ ಇಲ್ಲ. ಅಮ್ಮ ಹೇಳ್ತಾ ಇದ್ರು, ಏನಾಗುತ್ತೋ ಅದೆಲ್ಲ ಒಳ್ಳೇದಕ್ಕೆ ಆಗತ್ತೆ, ಅಥವಾ ಮುಂದೆ ಒಳ್ಳೇದಾಗೋದಕ್ಕೆ ಇವತ್ತು ಇದು ಕೈತಪ್ಪು ಹೋಗಿರತ್ತೆ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕೆ ಹೋಗಬೇಡ, ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು, ಎಲ್ಲ ದೇವ್ರ ಮೇಲೆ ಬಿಟ್ಬಿಡು ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಅದೇ ಡಿಸಿಷನ್ ಮಾಡಿಬಿಟ್ಟಿದ್ದೀನಿ.
ನನ್ನ ಹಸ್ಬೆಂಡ್ ಬಿಸ್ನೆಸ್ಗೆ ಯಾಕೆ ಇನ್ವಾಲ್ವ್ ಮಾಡಿದ್ರು, ಬೇರೆ ಜಾಬ್ ಕೊಡ್ತಾ ಇದ್ರಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಹೌದು, ಆರ್ಮಿಯಿಂದ ರಿಟೈರ್ಡ್ ಆದಮೇಲೆ ಮತ್ತೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಬಟ್ ಅವ್ರ ಎಜುಕೇಷನ್ ಮೇಲೆ ಒಳ್ಳೆ ಜಾಬು ಡಿಸೈಡ್ ಆಗುತ್ತೆ. ಇಲ್ಲ ಅಂತಂದರೆ ಎಲ್ಲಾದರೂ ಸೆಕ್ಯೂರಿಟಿ ಇದಾಗಿ ಕೆಲಸ ಕೊಡ್ತಾರೆ, ಇಲ್ಲಾಂದರೆ ಕಾನ್ಸ್ಟೇಬಲ್ ಆಗಿ. ಇವ್ರ ಎಜುಕೇಷನ್ ಅರ್ಧಕ್ಕೆ ಸ್ಟಾಪ್ ಆಗಿತ್ತು, ಅವ್ರಂಥ ಎಜುಕೇಷನ್ ಏನೂ ಆಗಿರಲಿಲ್ಲ. ಕಾನ್ಸ್ಟೇಬಲೋ ಸೆಕ್ಯೂರಿಟಿನೋ ಅಥವಾ ನಾನೇ ಗೊತ್ತಿರಂಗೆ ಎಲ್ಲರೂ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ತಾರೆ, ಇಲ್ಲ ಅಂತಂದರೆ ಕಾನ್ಸ್ಟೇಬಲ್, ಇಲ್ಲ ಅಂತಂದರೆ ಕಾರ್ ಡ್ರೈವರ್, ಈ ಥರ ಕೆಲ್ಸಕ್ಕೆ ಹೋಗ್ತಾರೆ. ನನ್ನ ಹಸ್ಬೆಂಡ್ಗೆ ಅದು ಆಗಿಲ್ಲ. ನಾನು ಆ ಕೆಲಸ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಏನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಅದು ಬಿಟ್ಟರೆ ಎಜುಕೇಷನ್ ಚೆನ್ನಾಗಿದ್ದರೆ ನೀವು ಒಳ್ಳೆ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ನಾನಿವಾಗ ಅದನ್ನೇ ಹೇಳ್ತಾ ಇದ್ದೀನಿ, ನೋಡೋಣ ಅವ್ರ ನಿರ್ಧಾರ ಹೆಂಗಿರುತ್ತೋ ಅಂತ. ಈಗ ಮತ್ತೆ ನಮ್ಗೆ ಅವಕಾಶ ಇದೆಯಾ ಬೇರೆ ಜಾಬ್ಗೆ ಏನಾದರೂ ಸಿಗುತ್ತಾ ಅಂತ. ನಾನು ಕೂಡ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಅನಿವಾರ್ಯವಾಗಿ ವ್ಲಾಗ್ಸ್ ಮಾಡಲೇಬೇಕಾಯಿತು ಇವತ್ತು, ಹಂಗಾಗಿ ಮಾಡಿದ್ದೀನಿ. ಮುಂದಿನ ದಿನದಲ್ಲಿ ಬೆಟರ್ ವಿಡಿಯೋಸ್ನ ಮಾಡ್ತೀನಿ. ಖಂಡಿತ ನಿಮಗೆ ಉಪಯೋಗ ಆಗುವಂತಹ ವಿಡಿಯೋಸ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ, ಇನ್ಮೇಲೆ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ನನ್ವರೆಗೂ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ದಿನದಲ್ಲಿ ಬೆಸ್ಟ್ ವಿಡಿಯೋಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.